ಎಲ್ರಿಗೂ ನಮಸ್ಕಾರ. ನಮ್ಮ ಸಿಂಪಲ್ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಸಖತ್ ಟೇಸ್ಟಿಯಾಗಿರುವ ಸ್ಪೈಸಿ ಮಶ್ರೂಮ್ ಮಸಾಲವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಇಂತಹ ರೆಸಿಪಿ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯನ್ನು ತಯಾರಿಸಲು ನಾನು ತರಕಾರಿ ಅಂಗಡಿಗಳಲ್ಲಿ ಸಿಗುವ 1 ಪ್ಯಾಕೆಟ್ ವೈಟ್ ಬಟನ್ ಮಶ್ರೂಮನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಮಶ್ರೂಮನ್ನು 2-3 ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಳ್ಬೇಕು. ಈ ರೆಸಿಪಿ ತಯಾರಿಸಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಪ್ಯಾಕೆಟ್ ಮಶ್ರೂಮು, 2 ದೊಡ್ಡ ಕಪ್ ಹೆಚ್ಚಿಟ್ಟ ನೀರುಳ್ಳಿ, ಹೆಚ್ಚಿಟ್ಟ 3 ಸಣ್ಣ ಟೊಮೆಟೊ, 1.5 ಸ್ಪೂನ್ ಮೆಣಸಿನ ಹುಡಿ. ಮೆಣಸಿನ ಹುಡಿಯನ್ನು ನಿಮ್ಮ ಖಾರಕ್ಕನುಗುಣವಾಗಿ ಆ್ಯಡ್ ಮಾಡಿಕೊಳ್ಳಿ. ನಾನಿಲ್ಲಿ 1.5 ಸ್ಪೂನ್ನಷ್ಟು ತೆಗೆದುಕೊಂಡಿದ್ದೇನೆ. ಈಗ ಒಂದು ಸ್ಟವ್ ಮೇಲೆ ಕಾವಲಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ. ಈಗ ಹೆಚ್ಚಿಟ್ಟ ನೀರುಳ್ಳಿಯನ್ನು ಆ್ಯಡ್ ಮಾಡಿಕೊಳ್ಳಿ. ನೀರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿಕೊಳ್ಳಿ. ಇಷ್ಟು ಫ್ರೈ ಆದರೆ ಸಾಕು. ಈಗ ಅದಕ್ಕೆ ಮೆಣಸಿನ ಹುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಅರೋಮ ಬರುವವರೆಗೆ ಫ್ರೈ ಮಾಡಿಕೊಳ್ಳಿ. ಈಗ ಅದಕ್ಕೆ ಹೆಚ್ಚಿಟ್ಟ ಟೊಮೆಟೊ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿ. ಈಗ ಮಶ್ರೂಮನ್ನು ಆ್ಯಡ್ ಮಾಡಿಕೊಳ್ಳಿ. ಇಲ್ಲಿ ನಾನು 1 ಮಶ್ರೂಮಿನ 4 ತುಂಡುಗಳಾಗಿ ಮಾಡಿಕೊಂಡಿದ್ದೇನೆ. ಮಶ್ರೂಮನ್ನು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿ. ಆಯಿತಾ? ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ನೀರು ಆ್ಯಡ್ ಮಾಡಲಿಕ್ಕಿಲ್ಲ. ಮಶ್ರೂಮ್ ಬೇಯ್ತಾ ಇರುವಾಗ ಅದರದ್ದೇ ನೀರು ಬಿಟ್ಕೊಡ್ತದೆ, ಅದರಲ್ಲೇ ಬೇಯಿಸಬೇಕು. ಈಗ ಒಂದು ಬಾವಡಿಯನ್ನು ಮುಚ್ಚಿ 10ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಈಗ ನಮ್ಮ ಮಶ್ರೂಮ್ ಬೇಯ್ತಾ ಉಂಟು. ಒಮ್ಮೆ ಚೆಕ್ ಮಾಡಿಕೊಂಡು ಮಗುಚುತ್ತಾ ಇರಿ. ಆಯಿತಾ? ಈಗ ನಮ್ಮ ಮಶ್ರೂಮ್ ಮಸಾಲ ರೆಡಿಯಾಗಿದೆ ನೋಡಿ. ಇದು ದಿಢೀರಾಗಿ ರೆಡಿ ಮಾಡಬಹುದಾದಂಥ ಒಂದು ರೆಸಿಪಿ ಆಗಿದೆ. ಆಯಿತಾ? ಚಪಾತಿ ಪರೋಟದ ಜೊತೆಗೆ ಕೂಡ ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ. ಊಟಕ್ಕೆ ಅನ್ನದ ಜೊತೆ ದಾಳಿತವೆ ಅಥವಾ ರಸಂ ಮಾಡಿದರೂ ಕೂಡ ಒಂದು ಸೈಡ್ ಡಿಶ್ ಆಗಿ ಕೂಡ ಉಪಯೋಗಿಸ್ಕೊಳ್ಬೋದು. ಈ ರೆಸಿಪಿ ಬ್ಯಾಚುಲರ್ಸಿಗೆ ಹೇಳಿ ಮಾಡಿದ ರೆಸಿಪಿ. ಧನ್ಯವಾದಗಳು.